ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಬಹುದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಖ್ಯಾತ ತಮಿಳು ನಟ ಕಮಲ್ ಹಾಸನ್ ಇದ್ರು. ಅದೇ ವೇದಿಕೆಯಲ್ಲಿ ಕನ್ನಡದ ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಇದ್ರು. ಈ ಒಂದು ವೇದಿಕೆಯಲ್ಲಿ ತಮಿಳು ನಟ ಕಮಲ್ ಹಾಸನ್ ಹೇಳಿದ ಒಂದು ಹೇಳಿಕೆ ಕರ್ನಾಟಕದಾದ್ಯಂತ ಆಕ್ರೋಶದ ಕಿಚ್ಚನ್ನ ಹೆಚ್ಚು ಮಾಡಿದೆ. ಹೌದು, ಕನ್ನಡಕ್ಕೆ ತಾಯಿ ತಮಿಳು ಅನ್ನುವಂಥ ಈ ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಜವಾಬ್ದಾರಿ ಏನು, ಕನ್ನಡದ ಇತಿಹಾಸ ಏನು, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ಇತಿಹಾಸಜ್ಞ ಆಗಿರುವಂತಹ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇದು ಕಮಲ್ ಹಾಸನ್ ಅವರ ಮನಸ್ಥಿತಿಯ ತಮಿಳುನಾಡು ಧೋರಣೆಯೇ ಆ ಥರ ಇದೆಯಾ ಅಂತ? ಇದು ಮೇಲ್ನೋಟಿಗೆ ನನಗನ್ಸೋದು ಕಮಲ್ ಹಾಸನ್ ಮನಸ್ಥಿತಿ ಅಲ್ಲ, ಇಡೀ ತಮಿಳುನಾಡಿನ ತಮಿಳು ಜನರ ಮನಸ್ಥಿತಿ. ಅವರ ಮನಸ್ಸಲ್ಲಿ ಒಂದಿದೆ, ಏನೇ ಇದ್ರೂ ಅದು ನಾವು ಮೊದಲು ಅನ್ನೋದು ಒಂದಿದೆ. ಅದು ಬಹುಶಃ ನನಗನ್ಸೋದು ಅವರ ಪಠ್ಯಪುಸ್ತಕಗಳಲ್ಲಿನ ಲೋಪ. ಅದು ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಂದನೇ ಅದನ್ನು, ಈಗ ನಮ್ಮಲ್ಲಿ ಒಂದು ಇದಿದೆ, ವಿಷಕನ್ಯೆಯರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಹೆಣ್ಣು ಮಕ್ಕಳಿಗೆ ಪ್ರಾರಂಭದಿಂದನೂ ವಿಷ ತಿನ್ನಿಸಿ ಅವ್ರ ದೇಹನ ವಿಷಮಯ ಮಾಡಿಬಿಡೋದು, ಶತ್ರು ರಾಜನ ಅವ್ರ ಜೊತೆ ಮಲಗಿಸ್ಬಿಟ್ಟು ಅವ್ನು ಕೊಂದುಬಿಡೋದು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮಲ್ಲಿದೆ. ಅದು ನಿಜನೋ ಇತ್ತೋ ಇಲ್ವೋ ಅದು ಬೇರೆ ವಿಚಾರ. ಅದೇ ಥರ ಈ ತಮಿಳ್ನಾಡಿನಲ್ಲಿ ಏನಾಗಿದೆ, ಆ ಭಾಷೆಯ ವಿಚಾರದಲ್ಲಿ ನಾವೇ ಶ್ರೇಷ್ಠ, ನಾವೇ ಮೊದಲು, ನಾವೇ ದೊಡ್ಡವರು, ಇದನ್ನು ಸೇರಿಸಿ ಪ್ರಾರಂಭದಿಂದ ತುಂಬಿಟ್ಟಿದ್ದಾರೆ. ಬಹುಶಃ ಅದರ ಪ್ರತಿಬಿಂಬನೇ ಕಮಲ್ ಹಾಸನ್ನು. ಆಮೇಲೆ ಈ ತಮಿಳ್ನಾಡು ಸರ್ಕಾರ ಮಾಡಿರೋ ತಪ್ಪಿನಿಂದ ಇವೆಲ್ಲ ನಡೀತಾ ಇದ್ದಾವೆ. ತಪ್ಪು ಯಾಕೆಂದರೆ ಅವರು ಏನು ತಿಳ್ಕೊಂಡಿದ್ದಾರೆ, ಕಾವೇರಿ ನದಿ ಇರೋದೇ ನಮಗೋಸ್ಕರ ಅನ್ನೋದು ಒಂದು ದೊಡ್ಡ ತಪ್ಪು. ಆಮೇಲೆ ನಾವು ತಮಿಳ್ನವರೇ ಶ್ರೇಷ್ಠ, ತಮಿಳೇ ಶ್ರೇಷ್ಠ ಭಾಷೆ, ಇದು ಅವ್ರು ಏನು ಬೇಕಾದ್ರೂ ಹೇಳ್ಕೊಬೋದು, ನಮ್ದು ಅಭ್ಯಂತರ ಇಲ್ಲ. ಕಾವೇರಿ ನದಿ ಇರೋದೇ ನಮಗೆ ಅಂತ ಅವ್ರು ಹೇಳ್ಕೊಳ್ಳಿ, ತಮಿಳೇ ಶ್ರೇಷ್ಠ ಅಂತ ಹೇಳ್ಕೊಳ್ಳಿ. ಆದರೆ ನಿಮಗೆ ನೀರಿಲ್ಲ ನಮಗೆ ಕೊಡಿ ಅನ್ನೋದು ತಪ್ಪು ಅಂತ ಹೇಗೆ ಹೇಳ್ತೀವೋ ಹಾಗೇನೇ ಕನ್ನಡ ಬಂದು ತಮಿಳಿನ ಮಗಳು, ತಮಿಳು ಬಂದು ಕನ್ನಡ ಭಾಷೆಗೆ ತಾಯಿ ಅನ್ನೋದಿದೆಯಲ್ಲ, ಭಾಳ ತಪ್ಪು. ಈಗ ನೀವು ಒಳ್ಳೆಯವರು ಅಂತ ನಾನು ಎಲ್ಲಿ ಬೇಕಾದ್ರೂ ನಿಮ್ಮ ಅನುಮತಿ ಇಲ್ಲದೆ ನಾನು ಎಲ್ಲಿ ಬೇಕಾದ್ರೂ ಹೇಳ್ಬೋದು, ತುಂಬ ಒಳ್ಳೆಯವರು ಅಂತ. ನೀವು ಕೆಟ್ಟವರು ಅಂತ ನಾನು ಹೇಳಬೇಕಾದ್ರೆ ನಿಮ್ಮ ಎದುರುಗಡೆ ಹೇಳಬೇಕು, ಇಲ್ವಾ ದಾಖಲೆ ಇಟ್ಕೊಂಡು ಹೇಳಬೇಕು. ಇದು ನಮ್ಮ ದೇಶದಲ್ಲಿರುವಂಥ ವ್ಯವಸ್ಥೆ. ಕಮಲ್ ಹಾಸನ್ ಏನು ಹೇಳಿದ್ರು, ತಮಿಳು ಕನ್ನಡ ಭಾಷೆಗೆ ತಾಯಿ ಇದ್ದಾಗೆ ಅಂತ. ಏನು ದಾಖಲೆ ಇದೆ ಹೇಳಬೇಕಲ್ವಾ? ವಿದ್ವಾಂಸರು ಹೇಳಿದ್ದಾರೆ. ಯಾವ ವಿದ್ವಾಂಸರು ಹೇಳಿದ್ರು? ಈಗ ವಿದ್ವಾಂಸರಾಗಬೇಕಾದ್ರೆ ಒಂದು ವಿದ್ಯಾರ್ಥಿ ಇರಬೇಕಲ್ವಾ, ಅವ್ರದ್ದೇನೋ ಒಂದು ಮಾನದಂಡ ಇರಬೇಕಲ್ವಾ? ಯಾವ ವಿದ್ವಾಂಸರು ಹೇಳಿದ್ರು? ತಮಿಳು ಶ್ರೇಷ್ಠ ಅಂತ ತಮಿಳು ವಿದ್ವಾಂಸರು ಹೇಳಿದ್ರು ತಪ್ಪೆ. ತಮಿಳು ಶ್ರೇಷ್ಠ ಅಂತ ತಮಿಳನ್ನು ಅಧ್ಯಯನ ಮಾಡಿರೋ ವಿದ್ವಾಂಸರು ಹೇಳಿದ್ರು ತಪ್ಪೆ. ಹೇಳ್ತೀನಿ, ಕನ್ನಡ ಶ್ರೇಷ್ಠ ಅಂತ ಬರೀ ಕನ್ನಡವನ್ನೇ ಅಧ್ಯಯನ ಮಾಡಿ ಹೇಳ್ತಾನಲ್ಲ ವಿದ್ವಾಂಸ, ಅದು ತಪ್ಪೆ. ಆದರೆ ತಮಿಳು ಮತ್ತು ಕನ್ನಡ ಎರಡನ್ನೂ ಅಧ್ಯಯನ ಮಾಡಿರ್ತಾನಲ್ಲ, ಅವನು ಹೇಳೋದನ್ನು ನಾವು ಒಪ್ಪಬೇಕು. ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ, ನಮ್ಮ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಕೆಲಸವನ್ನು ಮಾಡಿರೋದು ಮಹೋಪಾಧ್ಯಾಯ ಆರ್ ನರಸಿಂಹಾಚಾರ್ಯರು ಅಂತ, ಮೂಲತಃ ತಮಿಳ್ನವರು. ಅವರು ಕನ್ನಡದ ಬಹುತೇಕ ನಮ್ಮ ಕವಿಚರಿತೆ ಅಂತ ಕರಿತೀವಿ, ಕನ್ನಡದ ಸುಮಾರು 2000 ಕವಿಗಳು ಪ್ರಾರಂಭದಿಂದ 18-19ನೇ ಶತಮಾನದವರೆಗೂ ಎಲ್ಲ ಕಷ್ಟ ಬಿದ್ದು ಅವರು ಬ್ರಿಟಿಷ್ ಸರ್ಕಾರದ ಜೊತೆ ಇದ್ದು ಸಂಗ್ರಹ ಮಾಡಿ ಅದನ್ನು ಅಧ್ಯಯನ ಮಾಡಬೇಕಾದ್ರೆ ತಮಿಳು ಓದಿದ್ದಾರೆ, ಸಂಸ್ಕೃತ ಓದಿದ್ದಾರೆ, ಪ್ರಾಕೃತ ಓದಿದ್ದಾರೆ, ತೆಲುಗು ಓದಿದ್ದಾರೆ, ಮಹಾನ್ ದೊಡ್ಡ ವಿದ್ವಾಂಸರು. ಅವರು ಹಂಸಕ್ಷೀರ ನ್ಯಾಯ ಅಂತ ಕರಿತೀವಿ. ಅಂದರೆ ಹಾಲನ್ನು ಹಾಲು ಹೊಂದಿದ್ದಾರೆ, ನೀರನ್ನು ನೀರು ಹೊಂದಿದ್ದಾರೆ. ಅವರು ಕನ್ನಡನೇ ಶ್ರೇಷ್ಠ ಅಂತಲೂ ಹೇಳಿಲ್ಲ, ತಮಿಳೇ ಶ್ರೇಷ್ಠ ಅಂತ ಹೇಳಿಲ್ಲ, ಆದರೆ ಎರಡೂ ಭಾಷೆಯಲ್ಲಿ ಪ್ರಭುತ್ವ ಹೊಂದಿದ್ರು. ಜೊತೆಗೆ ಅವರು ಕನ್ನಡದ ದೃಷ್ಟಿಯಲ್ಲಿ ಕನ್ನಡೇತರರು, ಕನ್ನಡ ಮಾತೃಭಾಷೆ ಅಲ್ಲ. ಅವರು ಕನ್ನಡ ಶ್ರೇಷ್ಠ ಅಂತ ಹೇಳಿರೋದಕ್ಕೆ ಬೆಲೆ ಇದೆ. ಅದೇ ಥರ ಯಾರಾದರೂ ಒಬ್ಬ ಕನ್ನಡದ ವಿದ್ವಾಂಸ ತಮಿಳನ್ನು ಅಧ್ಯಯನ ಮಾಡಿ ತಮಿಳು ಶ್ರೇಷ್ಠ ಅಂದರೂ ಒಪ್ಕೋಬೋದು. ಇಲ್ಲಿ ಏನಾಗಿದೆ, ನನ್ನದು ನನ್ನದೇ, ನಿನ್ನದು ನನ್ನದೇ ಇಲ್ಲ, ಅದಕ್ಕಿಂತ ಡೇಂಜರ್ ಇದು. ಈಗ ಈ ಆಸ್ತಿ ನಂದು, ನಿನ್ನ ಆಸ್ತಿನೂ ನಂದೇ. ಇದನ್ನು ತಮಿಳ್ನವರು ಈ ಧೋರಣೆ ಬಿಡಬೇಕು. ಆಮೇಲೆ ಅವ್ರ ಭಾಷೆ ಶ್ರೇಷ್ಠ ಇದ್ದರೆ ಅದಕ್ಕೆ ಹಲವಾರು ವೇದಿಕೆಗಳಿದ್ದಾವೆ. ಆದರೆ ಅವ್ರು ಬಳಸ್ಕೊಂಡು ತರೋದು ಎರಡೇ ವೇದಿಕೆ, ಒಂದು ಸಿನಿಮಾ ವೇದಿಕೆ, ಇನ್ನೊಂದು ಆ ಭಾಷಣದ ವೇದಿಕೆ. ಇನ್ನೆಲ್ಲೋ ಸಾಂಸ್ಕೃತಿಕವಾಗಿ ಆಗಲಿ ಧಾರ್ಮಿಕ ಬೇರೆ ಬೇರೆ ಅಂಥ ತಮಿಳ್ನವರು ಇಲ್ಲೊಂದು ವಿಶೇಷವನ್ನು ನಾನು ಇಲ್ಲಿ ಹೇಳಲೇಬೇಕು. ರಾಮಾನುಜಾಚಾರ್ಯರು ಒಂದು ಧಾರ್ಮಿಕ ವಿಚಾರದಲ್ಲಿ ಒಂದು ಹೊಸ ಆಂದೋಲನ ಶುರು ಮಾಡಿದ್ರು.
ಅನುಯಾಯಿಗಳಿಗೆ ಅವರು ತಮಿಳ್ನಲ್ಲೇ ಹೇಳ್ಕೊಡಕ್ಕೆ ಹೋದರು, ಅಂದರೆ ತಮಿಳು ಭಾಷೆನ ಅಭಿವೃದ್ಧಿ ಪಡಿಸೋಕೆ ಹೋದರು ಅಂತ ರಾಮಾನುಜಾಚಾರ್ಯರನ್ನೇ ಸಹಿಸ್ಕೊಂಡಿಲ್ವಲ್ಲ ಇವರು, ಹೊಡೆದೋಡಿಸ್ಬಿಟ್ರಲ್ಲ. ಅವ್ರಿಗೆ ಆಶ್ರಯ ಕೊಟ್ಟವ್ರು ಯಾರು? ಕರ್ನಾಟಕದವರು, ಕನ್ನಡಿಗರು. ಅಂದರೆ ಇವ್ರ ಧೋರಣೆ ಏನು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾನಿಲ್ಲಿ ಕಮಲ ಹಾಸನ್ಗಿಂತ ಹೆಚ್ಚಾಗಿ ತಮಿಳುನಾಡು ಸರ್ಕಾರದ ಮೇಲೆ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಮನವಿ ಅಲ್ಲ, ನಾವು ಮನವಿ ಮಾಡ್ತಾ ಇಲ್ಲ. ನಮ್ಮ ವಿರುದ್ಧ ನಿಮ್ಮ ಒಬ್ಬ ವ್ಯಕ್ತಿ ಮಾತಾಡಿದ್ದಾನೆ. ಆತ ಮಾತಾಡ್ಬೇಕಾದ್ರೆ ನಿಮ್ಮ ರಾಜ್ಯದಲ್ಲಿ ಓದಿದ್ದಾನೆ. ಅಂದರೆ ನೀವೇನು ಟೆಕ್ಸ್ಟ್ ಬುಕ್ಕನ್ನು ಮಾಡಿದ್ರಿ ಅವರ ಹಿಂದಿನವರು, ಅದನ್ನು ಓದಿದ್ದಾನೆ. ಅದೇ ತಪ್ಪಿದೆ. ಅಂದರೆ ರೋಗದ ಮೂಲ ಎಲ್ಲಿದೆ? ಆ ರೋಗದ ಮೂಲ ಇರೋದು ತಮಿಳುನಾಡು ಸರ್ಕಾರದ ಪಠ್ಯ ಪುಸ್ತಕ ಸಲಹಾ ಸಮಿತಿ ಅಂತ ಏನು ಮಾಡಿರ್ತಾರೆ, ಅವರಲ್ಲಿ ಏನು ಬರೆದಿದ್ದಾರೆ? ಕನ್ನಡ ತಮಿಳು ಶ್ರೇಷ್ಠ, ಮತ್ತು ದ್ರಾವಿಡ ಭಾಷೆಗಳಲ್ಲಿ ತಮಿಳೇ ತಾಯಿ ಇದ್ದಾಗೆ, ಮತ್ತು ದ್ರಾವಿಡ ಭಾಷೆಯಿಂದ ಉಳಿದಿರೋವೆಲ್ಲ ಕನ್ನಡ, ತೆಲುಗು, ಮಲಯಾಳಂ ಇವೆಲ್ಲ ಮಕ್ಕಳಿದ್ದಾಗೆ ಅಂತ ಬರೆದುಬಿಟ್ಟಿದ್ದಾರೆ. ಅಲ್ಲಿಂದ ನೋಡಿ ಶುರುವಾಗುತ್ತೆ. ಅಲ್ಲಿ ಲೋಪ ಇದೆ. ಅಲ್ಲಿ ರೋಗದ ಮೊದಲನೇ ಲಕ್ಷಣ ಅಲ್ಕೊಂಡಿದೆ. ಅದನ್ನು ಸರಿಪಡಿಸ್ಬೇಕು. ಅದನ್ನು ತಮಿಳುನಾಡು ಸರ್ಕಾರ ಸರಿಪಡಿಸ್ಬಿಟ್ಟು, ಒಂದು ವೇಳೆ ತಮಿಳೇ ಶ್ರೇಷ್ಠ, ಎಲ್ಲ ಭಾಷೆನೂ ಕನಿಷ್ಠ ಅನ್ನೋದಾದರೆ ಎಲ್ಲ ಭಾಷೆಯ ವಿದ್ವಾಂಸನ ಕರೆಸ್ಬೇಕು, ಕೂತ್ಕೋಬೇಕು, ಚರ್ಚೆ ಮಾಡಬೇಕು, ಅವ್ರನ್ನ ಒಪ್ಪಿಸ್ಬೇಕು. ಅವರೆಲ್ಲರೂ ಒಪ್ಪಿ, ಹೌದಪ್ಪ ಕನ್ನಡದ ವಿದ್ವಾಂಸರು ಇರ್ತಾರೆ, ತೆಲುಗು ವಿದ್ವಾಂಸರು ಇರ್ತಾರೆ, ಮಲಯಾಳಂ ವಿದ್ವಾಂಸರು ಇರ್ತಾರೆ, ಹೌದು ನೀವು ಹೇಳೋದೆಲ್ಲ ನಾವು ಒಪ್ಕೊಂಡಿದ್ದೀವಿ, ನೀವು ಹೇಳೋದು ಸರಿ, ತಮಿಳೇ ಶ್ರೇಷ್ಠ, ತಮಿಳೇ ಮೊದಲು ಅನ್ನೋದಾದ್ರೆ ಓಕೆ. ಇಲ್ಲ, ಹಂಗಾಗಿಲ್ಲ. ಒಬ್ಬ ಸಿನಿಮಾ ನಟ, ಸಿನಿಮಾದಲ್ಲಿ ಕಮಲ ಹಾಸನ್ ದೊಡ್ಡ ಹೆಸರು ಇರ್ಬೋದು. ಒಂದಾನೊಂದು ಕಾಲದಲ್ಲಿ ನಾವುಗಳು ಕೂಡ ಅವ್ರ ಸಿನಿಮಾ ನೋಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿನಯ ಮಾಡೋದು ಹೇಗೆ, ನಟನೆ ಇದು ಮಾಡೋದು ಹೇಗೆ, ಸಂಭಾಷಣೆ, ಅದನ್ನು ಹೇಳಿದ್ರೆ ನಾವು ನಂಬ್ಕೋಬೋದು. ಭಾಷೆಯ ವಿಚಾರದಲ್ಲಿ ಕಮಲ ಹಾಸನ್ಗೆ ಏನೂ ಗೊತ್ತಿಲ್ಲ. ಇಲ್ಲೇನಾಗಿದೆ, ಕಮಲ ಹಾಸನ್ ದೊಡ್ಡ ನಟ ಹೇಳಿದ ಮಾತ್ರಕ್ಕೆ ಅದು ವಿಷಯ ಸತ್ಯ ಆಗ್ಬಿಡುತ್ತಾ? ಹೀಗಾಗಿ ಭಾಷೆಯ ವಿಚಾರದಲ್ಲಿ ಕಮಲ ಹಾಸನ್ನು ಮಾತಾಡಬಾರ್ದು, ಶಿವರಾಜ್ ಕುಮಾರೂ ಮಾತಾಡಬಾರ್ದು, ಸಿನಿಮಾದವ್ರು ಯಾರೂ ಮಾತಾಡೋಕೆ ಹೋಗ್ಬಾರ್ದು. ಆದರೆ ಸಿನಿಮಾದಲ್ಲಿ ಸಿನಿಮಾ ಭಾಷೆಯನ್ನು ಅಧ್ಯಯನ ಮಾಡಿರ್ತಾರಲ್ಲ ಅವ್ರುಗಳು ಮಾತಾಡ್ಬೋದು. ಉದಾಹರಣೆಗೆ ನಮ್ಮ ಕನ್ನಡದಲ್ಲಿ ಚಿತ್ರ ಸಾಹಿತ್ಯಗಳನ್ನು ರಚನೆ ಮಾಡಿದಂಥ ಒಂದು ದೊಡ್ಡ ಪರಂಪರೆ ಇದೆ, ಕವಿಗಳೆಲ್ಲ ಬರೆದಿದ್ದಾರೆ, ಅವ್ರಿಗೆ ಮಾತಾಡೋ ಹಕ್ಕಿರುತ್ತೆ. ಸೊ ಹೀಗಾಗಿ ಇಂಥ ವಿಷಯಗಳನ್ನ ನಾವು ನೋಡಿದಾಗ ಕಮಲ ಹಾಸನ್ ಒಬ್ಬ ಬಾಲಿಶವಾಗಿ ಸಾರ್ವಜನಿಕವಾಗಿ ವರ್ತಿಸಿದ್ದಾರೆ. ಸರಿಗ ಕನ್ನಡದ ಕುರಿತಂತೆ ಇಂಥ ಟೀಕೆ ಟಿಪ್ಪಣಿಗಳು ಬಂದ ಸಂದರ್ಭದಲ್ಲಿ ಕನ್ನಡಿಗರ ಪ್ರತಿಕ್ರಿಯೆ ಅನ್ನೋದು ಹೆಂಗಿರಬೇಕು? ಅಂದರೆ ಕರ್ನಾಟಕದವರು ಅಂದಾಗ ಶಾಂತಿ ಪ್ರಿಯರು, ಅತಿಥಿ ಸತ್ಕಾರವನ್ನು ಮಾಡ್ತಾರೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ ಅಂಥೇಳಿ, ಇಂಥ ಧೋರಣೆಗಳು ಹಿಂದಿನಿಂದ ಬಂದಿದೆಯಾ? ಈ ಥರದ ಪ್ರಶ್ನೆಗಳು ಮೂಡುತ್ತಲ್ಲ ಅಂತ. ಇಲ್ಲಿ ತಕ್ಷಣಕ್ಕೆ ಏನಾಗಿದೆ, ಕಮಲ ಹಾಸನ್ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಅದಕ್ಕೆ ತೀವ್ರವಾದಂಥ ಒಂದು ಪ್ರತಿ ಹೇಳಿಕೆಯನ್ನು ಕನ್ನಡವನ್ನು ಪ್ರೀತಿಸುವಂಥವ್ರು, ಸತ್ಯ ಗೊತ್ತಿರುವಂಥವ್ರು ಎಲ್ಲರೂ ಕೂಡ ಇವತ್ತು ಬಹಿರಂಗವಾಗಿ ಬೀದಿಗಿಳಿದಿದ್ದಾರೆ. ಅದು ಒಂದು ವರ್ಗ, ಅದು ಬೇಕು. ದಂಡಂ ದಶಗುಣಂ ಭವೇತ್ ಅಂತಾರಲ್ಲ, ಹಾಗೆ ಕೆಲವು ಸಾರಿ ದಂಡವನ್ನು ಕೈಲಿ ಹಿಡಿಬೇಕಾಗುತ್ತೆ. ಅವರು ಬೀದಿಗಿಳಿದಿದ್ದಾರೆ, ಅದನ್ನು ನಾವು ಸ್ವಾಗತಿಸಬೇಕು. ಆದರೆ ಅದು ಅತಿರೇಕಕ್ಕೆ ಹೋಗಬಾರ್ದು, ಅದೊಂದು ನಿಯಂತ್ರಣ. ಅದು ನಮ್ಮ ಕನ್ನಡಿಗರಲ್ಲಿ ಮೊದಲಿಂದನೂ ಇದೆ. ಎರಡನೇದಾಗಿ ಸರ್ಕಾರದ ಕರ್ತವ್ಯವನ್ನು ನಾನು ಇಲ್ಲಿ ಹೇಳ್ತೇನೆ. ನಮ್ಮ ರಾಜ್ಯ ಸರ್ಕಾರ ಈ ಕಮಲ ಹಾಸನ್ ವಿಚಾರವನ್ನೇ ಕೈಗೆತ್ಕೊಂಡು ಸಂಬಂಧಪಟ್ಟಂಥ ಇಲಾಖೆಗಳ ಮೂಲಕ ತಮಿಳುನಾಡು ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆಸಬೇಕು. ಈ ರೀತಿ ನಿಮ್ಮ ರಾಜ್ಯದ ಚಿತ್ರನಟನೊಬ್ಬ ಹೀಗೆ ಹೇಳಿದ್ದಾನೆ, ಇದಕ್ಕೆ ಮೂಲಭೂತ ಕಾರಣ ಏನು, ನಿಮ್ಮ ಇದರಲ್ಲಿ ಏನಾದ್ರು ಲೋಪದೋಷ ಇದೆಯಾ ಅಂತೇಳಿ ಕೇಳುವಂಥ ಹಕ್ಕು ನಮಗಿದೆ. ಈಗ ವ್ಯಕ್ತಿಗಳು ಕೇಳೋ ಹಕ್ಕಿದೆ, ಆದರೆ ವ್ಯಕ್ತಿಗಳು ಕೇಳಿದ್ರೆ ಅದು ನಾಳೆ ಕೋರ್ಟ್ ಮಟ್ಟಕ್ಕೆ ಹೋಗ್ಬಿಟ್ರೆ ಹಣಕಾಸಿನ ವ್ಯವಹಾರಗಳು ಬಂದಾಗ ಅದು ಎಲ್ಲಿಗೂ ಹೊರಟೋಗ್ಬಿಡುತ್ತೆ. ಹೀಗಾಗಿ ಸರ್ಕಾರ ಆ ಕೆಲಸವನ್ನು ಮಾಡಬೇಕು. ಜೊತೆಗೆ ನಮ್ಮ ಸರ್ಕಾರದ ಲೋಪದೋಷಗಳು ನಾವು ಕೆಲವೊಂದು ಆತ್ಮವಿಮರ್ಶೆ ಮಾಡ್ಕೋಬೇಕು. ಭಾಷೆಯ ಬಗ್ಗೆ ಅಧ್ಯಯನ ನಡೀತಾ ಇಲ್ಲ, ಅದು ಬಹಳ ಮುಖ್ಯವಾಗಿ. ಸಂಸ್ಕೃತಿ ಬಗ್ಗೆ ಅಧ್ಯಯನ ನಡೀತಾ ಇಲ್ಲ, ಇತಿಹಾಸದ ಬಗ್ಗೆ ಅಧ್ಯಯನ ನಡೀತಾ ಇಲ್ಲ. ಇವರು ಯಾವ್ಯಾವುದೋ ಯೋಜನೆಗಳನ್ನ ಹಮ್ಕೊಂಡು, ಅದನ್ನು ಒಳ್ಳೆಯದೋ ಕೆಟ್ಟದೋ ಇದು ವೇದಿಕೆ ಅಲ್ಲ. ಈಗ ಸರ್ಕಾರ ಹಮ್ಕೊಳ್ಳೋ ಯೋಜನೆಗಳು ಸರಿನೋ ತಪ್ಪೋ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಆದರೆ ಮೂಲಭೂತವಾಗಿ ನಮ್ಮ ಭಾಷೆ, ನಮ್ಮ ನುಡಿ, ನಮ್ಮ ಗಡಿ, ನಮ್ಮ ಜಲ, ಇದ್ರ ಬಗ್ಗೆ ಆಳವಾದಂಥ ಅಂಕಿ ಅಂಶಗಳು ಸಿಗಬೇಕು ಅಂದರೆ ಅಧ್ಯಯನ ನಡಿಬೇಕು. ಆ ಅಧ್ಯಯನ ನಡೆದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಮೊನ್ನೆ ನಡೆದಿರೋ ಒಂದು ಘಟನೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟು ಮೊನ್ನೆ 50 ವರ್ಷ ಆಯಿತು, ದೇವರಾಜ ಅರಸು ಹೆಸರಿಟ್ಟರು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮ ಮಾಡಿಬಿಟ್ರು. ಅದು ಶುದ್ಧ ತಪ್ಪು. ಯಾಕೆಂದರೆ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟವರು ದೇವರಾಜ ಅರಸು ಅಲ್ಲ. ಅದಕ್ಕೆ ಮೊದಲೇ 6ನೇ ಶತಮಾನದಲ್ಲಿ ತಲಕಾಡು ಗಂಗರ ಭೂವಿಕ್ರಮನ ಕಾಲದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಅನ್ನೋ ಹೆಸರನ್ನು ಈ ನಾಡಿಗೆ ಇಟ್ಟರು ಅಂತ ಎಲ್ಲ ವಿದ್ವಾಂಸರು ದಾಖಲೆಗಳ ಸಮೇತ, ಶಾಸನಗಳ ಸಮೇತ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಮಾನ್ಯ ದೇವರಾಜ ಅರಸರವರು 1973ರಲ್ಲಿ ಮರುನಾಮಕರಣ ಮಾಡಿದ್ರು. ನಾಮಕರಣಕ್ಕೂ ಮರುನಾಮಕರಣಕ್ಕೂ ವ್ಯತ್ಯಾಸ ಇದೆ. ಅಂದರೆ ಒಬ್ಬ ಮುಖ್ಯಮಂತ್ರಿ ಆದವರು ಒಂದು ಇತಿಹಾಸ ತಂಡ ಇಟ್ಕೊಂಡು ಇರಬೇಕು ರಾಜ್ಯ ಸರ್ಕಾರ.
ಈ ರಾಜ್ಯ ಸರ್ಕಾರದಲ್ಲಿ ಏನು ಎಲ್ಲದಕ್ಕೂ ಪ್ರಾಧಿಕಾರ ಇದೆ, ಆದರೆ ಇತಿಹಾಸಕ್ಕೊಂದು ಪ್ರಾಧಿಕಾರ ಇಲ್ಲ. ಇತಿಹಾಸಕ್ಕೆ ಯಾರೋ ಒಂದಷ್ಟು ಜನ ಅಕಾಡೆಮಿ ಅಂತ ಖಾಸಗಿಯವ್ರು ಮಾಡ್ಕೊಂಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕರ್ತವ್ಯ ಏನಂತ ನನಗೂ ಗೊತ್ತಾಗಿಲ್ಲ. ಯಾಕೆ ನಾವೆಲ್ಲ ಇದನ್ನು ಹೋರಾಟ ಮಾಡಿ ಫಸ್ಟು ಕನ್ನಡ ಕಾವಲು ಸಮಿತಿ ಅಂತ ಮಾಡಬೇಕಾದ್ರೆ ಸಾಹಿತಿ ಕಲಾವಿದರ ಬಳಗ, ಕನ್ನಡ ರಣಧೀರರ ಪಡೆ, ಕನ್ನಡ ಪರ ಹೋರಾಟಗಾರ ಎಲ್ಲರೂ ಸೇರಿ 83 ದೊಡ್ಡ ಹೋರಾಟ ಮಾಡಿದ್ವಿ. ಕನ್ನಡ ಕಾವಲು ಪಡೆ ಅಂತ ಮಾಡಿದ್ರು, ಆಮೇಲೆ ಅದನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದ್ರು. ಅದರ ಮೂಲ ಉದ್ದೇಶ ಏನು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅದಕ್ಕೆ ತಕ್ಕಂತೆ ಅದು ಕೆಲಸನೂ ಮಾಡ್ತಿಲ್ಲ. ಜೊತೆಗೆ ಅಲ್ಲಿಗೆ ಯಾರ್ಯಾರನ್ನೋ ತಂದು ಕೂರಿಸ್ತಾ ಇದ್ದಾರೆ, ಸಿನಿಮಾದವ್ರನ್ನೂ ತೊಗೊಂಬರ್ತಾರೆ, ಇನ್ಯಾರನ್ನೋ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಅವನು ಕನ್ನಡದ ಬಗ್ಗೆ ಅವನಿಗೆ ಎಲ್ಲವನ್ನ ತಿಳಿದಿರೋಂಥ ವ್ಯಕ್ತಿನ ಕೂರಿಸ್ಬೇಕಲ್ಲಿ. ಬರೇ ಇವರು ರಾಜಕೀಯ ಕಾರಣಕ್ಕೋಸ್ಕರ ಇವರು ಪಕ್ಷಕ್ಕೆ ಬೆಂಬಲಿಸಿದ್ರು ಅಥವಾ ಇನ್ನೇನೋ ಮಾಡಿದ್ರು, ಅವ್ನಿಗೆ ಅಲ್ಲೆಲ್ಲೂ ಸೀಟ್ ಸಿಗಲಿಲ್ಲ, ಇಲ್ಲಿ ಕೂರ್ಸೋಣ, ಕೆಲವರು ಅದನ್ನೇ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮೊದಲನೇ ತಪ್ಪು. ಆಮೇಲೆ ಇನ್ನೊಂದು ಹಕ್ಕಿರುವಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಿರಂತರವಾಗಿ ಸಂಶೋಧನೆ ನಡಿಬೇಕು. ನೀವು ಯಾವುದೇ ಇದು ಕಚೇರಿಗಳು ನೋಡಿ, R&D ಅಂತ ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಎವ್ರಿ ಡೇ ಪ್ರತಿದಿನ ಸಂಶೋಧನೆಗೆ ಒಳಪಡಿಸ್ತಾನೇ ಇರ್ತಾರೆ. ನಮ್ಮ ಕನ್ನಡ ಭಾಷೆ ಯಾಕೆ ಈಗ ಕಮಲಾಸನ್ ಹೇಳಿಕೆ ಕೊಟ್ಟನಲ್ಲ, ಗಂಗರ ತಲಕಾಡು ಗಂಗರು 350ನೇ ಇಸ್ವಿಯಿಂದ 1004ರವರೆಗೂ 654 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, 10ನೇ ಶತಮಾನದಲ್ಲಿ ಬಂದಿರುವಂಥ ಕವಿರಾಜ ಮಾರ್ಗದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೊಟ್ಟಿದ್ದಾನೆ, ಕನ್ನಡದ ಮೊದಲನೆಯ ಸಾಹಿತಿ ದುರ್ವಿನೀತ ಅಂತ. ಆ ದುರ್ವಿನೀತ ತಲಕಾಡು ಗಂಗರ 6ನೇ ಶತಮಾನದಲ್ಲಿದ್ದಂಥ ರಾಜ. ಅವನು ಶಬ್ದಾವತಾರ ಅಂತೇಳಿ ಒಂದು ಗ್ರಂಥ ಬರೆದಿದ್ದಾನೆ. ಅವನು ಬರೆದಿರೋದು ಮತ್ತು ತಲಕಾಡು ಗಂಗ ರಾಜರುಗಳು ಬರೆದಿರೋ ಸಾಹಿತ್ಯ ಕೃತಿಗಳು ಒಂದೂ ಸಿಕ್ಕಿಲ್ಲ. ಒಂದು ವೇಳೆ ಸಿಕ್ಬಿಟ್ರೆ ಕಮಲಹಾಸನ್ ಅಂತವ್ರಿಗೆ ಬೀಗ ಹಾಕ್ಬೋದು, ತಮಿಳಿಗೆ ಬೀಗ ಹಾಕ್ಬೋದು, ತಮಿಳ್ನಾಡಿಗೆ ಬೀಗ ಹಾಕ್ಬೋದು, ನಿಮ್ಮೆಲ್ಲರಿಗಿಂತ ನಾವೇ ದೊಡ್ಡವರು ಅಂತ. ಯಾಕೆಂದರೆ 350ನೇ ಇಸ್ವಿಯಿಂದನೇ ತಲಕಾಡು ಗಂಗರ ಆಳ್ವಿಕೆ ಮಾಡೋದು ಅಂದರೆ ಅಲ್ಲಿಂದನೇ ಅವರು ದತ್ತಕ ಸೂತ್ರ ಅಂತ ಸಾಹಿತ್ಯ ರಚನೆ ಮಾಡ್ಕೊಂಬಂದರು. 350ನೇ ಇಸ್ವಿನಲ್ಲೇ ಸಾಹಿತ್ಯ ರಚನೆ ಮಾಡಿದ್ದಾರೆ. ಅಂದರೆ ನೀವು 350ನೇ ಇಸ್ವಿನಲ್ಲೇ ನೀವು ಅಡುಗೆ ಮಾಡಿದ್ದೀರ ಅಂದರೆ ಅದಕ್ಕೆ ಮೊದಲೇ ನೀವು ಭತ್ತ ಬೆಳೆದಿರ್ಬೇಕಲ್ವಾ, ಅದಕ್ಕೆ ಮೊದಲೇ ಖಾರದ ಪುಡಿ ಮಾಡಿರ್ಬೇಕಲ್ವಾ, ಅದಕ್ಕೆ ನೀವು ಅನ್ನನೇ ಮಾಡಿಬಿಟ್ರಿ ಅಂದರೆ ಪಾತ್ರೆ ಎಲ್ಲಿಂದ ಬಂತು, ಸೌದೆ ಎಲ್ಲಿಂದ ಬಂತು, ಬೇರೆ ಬೇರೆ ಅಕ್ಕಿ ಇದೆಲ್ಲ ಎಲ್ಲಿಂದ ಬಂತು, ಮೊದಲೇ ತಯಾರಾಗಿತ್ತು ಅಂತ ಅಲ್ವಾ. ಹಾಗೆ ಇಲ್ಲಿ 350ನೇ ಇಸ್ವಿಯಲ್ಲೇ ತಲಕಾಡು ಗಂಗರು ಸಾಹಿತ್ಯ ರಚನೆ ಮಾಡಿದ್ದಾರೆ ಅಂದರೆ ಆ ಭಾಷೆ ಇನ್ನೂ ಹಿಂದಕ್ಕೆ ಹೋಗಿರುತ್ತೆ. ಹೀಗಾಗಿ ತಲಕಾಡು ಗಂಗರ ಬಗ್ಗೆ ಸಂಶೋಧನೆ ಅಂದರೆ ಬರೀ ಉದಾಹರಣೆ ತಲಕಾಡು ಗಂಗರದ್ದು ಹೇಳಿದ್ದು, ಆ ಥರದ್ದು ಎಷ್ಟೋ ರಾಜಮಂಥನಗಳ ಬಗ್ಗೆ ಸಂಶೋಧನೆ ಆಗಿಲ್ಲ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು, ಇತಿಹಾಸ ಅಕಾಡೆಮಿ ಅಂತ ಮಾಡಬೇಕು. ಅದರಲ್ಲಿ ಕನ್ನಡ ಭಾಷೆ ಮತ್ತು ನಮ್ಮ ಇತಿಹಾಸ ಹೇಗಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ದುಡ್ಡು ಕೊಡಬೇಕು. ಇವರು ಅದನ್ನು ಕೊಡ್ತಾ ಇಲ್ಲ. ಆಮೇಲೆ ಕೆಲವು ಸಂಸ್ಥೆಗಳು, ನಾನು ಅದನ್ನು ಹೆಸರು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಬರೀ ಉತ್ಸವಗಳು, ಸಮಾವೇಶಗಳು, ಸಮ್ಮೇಳನಗಳು, ಆಮೇಲೆ ಅಲ್ಲೆಲ್ಲ ಬೋರ್ಡ್ ಹಾಕೋದು, ಅದು ನಮ್ಮ ಕನ್ನಡ ಚಳುವಳಿಗಾರರಿಗೆ ವಹಿಸ್ಬಿಟ್ರೆ ಮುಗೀತು. ಅವ್ರು ಒಂದಿಂದಲೇ ಅದನ್ನು ಬದಲಾಯಿಸ್ಬೋದು. ಅದಕ್ಕೋಸ್ಕರ ನೀವೊಂದು ಕ್ಯಾಬಿನೆಟ್ ರ್ಯಾಂಕ್ ಮಾಡಿ ಒಬ್ಬನ್ನ ಅಧ್ಯಕ್ಷನ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕನ್ನಡ ಚಳುವಳಿಗಾರನ ಕರೆದು ಹೋಗೋ ಒಂದು ರೌಂಡು MG ರೋಡಲ್ಲಿ ಬಾವುಟ ಇಟ್ಕೊಂಡು ಹೋಗೋ, ಪೊಲೀಸ್ ಅವ್ರಿಗೆ ಒಂದಿನ ಸೈಲೆಂಟಾಗಿ ಇರ್ತೀನಿ ಅಂದ್ಬಿಟ್ರೆ ರಾತ್ರಿ ಬದಲಾಗ್ಬಿಡುತ್ತೆ. ಅದು ದೊಡ್ಡ ಕೆಲಸ ಅಲ್ಲ. ಇಲ್ಲಿ ಅಧ್ಯಯನ ಆಗಬೇಕು. ಆಮೇಲೆ ಪಕ್ಕದ ರಾಜ್ಯಗಳ ಬಗ್ಗೆನೂ ಅಧ್ಯಯನ ಆಗಬೇಕು. ಇಲ್ಲಿ ಒಂದನ್ನು ನಾವು ಮತ್ತೊಂದು ಒತ್ತಿ ಹೇಳ್ತೀನಿ, ಕರ್ನಾಟಕದ ಕನ್ನಡದ ಇತಿಹಾಸ ತಿಳ್ಕೊಬೇಕು ಅಂದರೆ ನೀವು ತಮಿಳುನಾಡು ಮತ್ತು ತಮಿಳಿನ ಇತಿಹಾಸ ತಿಳ್ಕೊಬೇಕು. ಹಾಗೆಯೇ ತಮಿಳಿನ ಇತಿಹಾಸ ತಿಳ್ಕೊಬೇಕು ಅಂದರೆ ಅವರು ಕನ್ನಡ ಮತ್ತು ಕರ್ನಾಟಕದ ಇತಿಹಾಸನ ತಿಳ್ಕೊಬೇಕು. ಕನ್ನಡದ ಕುರಿತಂತೆ ಇಂಥ ಟೀಕೆ ಟಿಪ್ಪಣಿಗಳು ಬಂದ ಸಂದರ್ಭದಲ್ಲಿ ಕನ್ನಡಿಗರ ಪ್ರತಿಕ್ರಿಯೆ ಅನ್ನೋದು ಹೆಂಗಿರಬೇಕು? ಇಂಥ ಧೋರಣೆಗಳು ಹಿಂದಿನಿಂದ ಬಂದಿದೆಯಾ? ಈ ಥರದ ಪ್ರಶ್ನೆಗಳು ಮೂಡುತ್ತಲ್ಲ ಅಂತ. 37 ವರ್ಷಗಳ ಹಿಂದೆ ತಿರುವಳ್ಳೂರು ಸ್ಟ್ಯಾಚ್ಯೂ ಇಡಬೇಕು ಅಂತ ಗಲಾಟೆ ಆದಾಗ ಒಂದು ದೊಡ್ಡ ಸೆಮಿನಾರ್ ಆಗಿತ್ತು. ರಣಧೀರರ ಪಡೆಯಿಂದ ನಾನು ಭಾಗವಹಿಸಿದ್ದೆ. ಅಲ್ಲಿ ಒಬ್ಬರು ಪಸುಮಲೆ ಅರಸು ಅಂತ, ಕನ್ನಡದಲ್ಲೂ MA ತಮಿಳಿನಲ್ಲೂ MA, ಒಬ್ಬ ವಿದ್ವಾಂಸ. ಅವ್ರು ಬಂದ್ಬಿಟ್ಟು ನಮಗೊಂದು ಕನ್ವಿನ್ಸ್ ಮಾಡಿದ್ರು. ಏನಂತ, ತಿರುವಳ್ಳೂರವರು ಬಂದು ತಿರುಕುರಳ್ ರಚಿಸಿದ್ದಾರೆ, ತಿರುಕುರಳ್ನಲ್ಲಿ 65% ಕನ್ನಡ ಪದನೇ ಇದೆ, ದಯವಿಟ್ಟು ಒಪ್ಕೊಳ್ಳಿ, ಅವ್ರ ಸ್ಟ್ಯಾಚ್ಯೂ ಹಾಕೋಕ್ಕೆ ಅನುಮತಿ ಕೊಡಿ ಅಂದರು. ಆಗ ನಾನು ಮೈಕ್ ಕಿತ್ಕೊಂಡು ಒಂದು ಮಾತು ಹೇಳಿದೆ, ತಿರುವಳ್ಳೂವರ ಬಗ್ಗೆ ನಮಗೆ ಗೌರವ ಇದೆ, ಸಾಹಿತಿಯವರು, ಅವ್ರಿಗೆ ಭಾಷಾತೀತರು. ಅವರು ರಚನೆ ಮಾಡಿರೋ ತಿರುಕುರಳ್ನಲ್ಲಿ 65% ಕನ್ನಡ ಪದ ಇದ್ಮೇಲೆ ಅವ್ರು ಹೆಂಗೆ ತಮಿಳು ಕವಿ ಆಗ್ತಾರೆ? ಕನ್ನಡ ಕವಿ ಅಂತ ಡಿಕ್ಲೇರ್ ಮಾಡಿ. ನೀವು 50 ಅಡಿ ಸ್ಟ್ಯಾಚ್ಯೂ ಅಲ್ಲ, ನಾವು 100 ಅಡಿ ಸ್ಟ್ಯಾಚ್ಯೂ ಆಗ್ತೀವಿ ಅಂತೇಳಿ. ಹಂಗೆ ಇಲ್ಲಿ ಏನಾಗಿದೆ, ತಮಿಳಿನಲ್ಲಿ ಬಹುತೇಕ ಪದಗಳಿದಾವಲ್ಲ, ಅದು ತಮಿಳು ಪದ ಅಲ್ಲ, ಅದು ದ್ರಾವಿಡ ಪದ. ಹಾಗೇನೇ ಕನ್ನಡದಲ್ಲಿದ್ದಾವಲ್ಲ ಪದಗಳು, ಹಳಗನ್ನಡ, ಅದು ದ್ರಾವಿಡ ಪದ. ಅಂದರೆ ಇವ್ರು ಏನು ಮಾಡೋದು, ದ್ರಾವಿಡ ಅನ್ನೋದು RBI ಇದ್ದಾಗೆ, ರಿಸರ್ವ್ ಬ್ಯಾಂಕ್ ಇದ್ದಾಗೆ. ಇವರೊಂದಷ್ಟು ಜಾಸ್ತಿ ಡ್ರಾ ಮಾಡ್ಕೊಂಡ್ರು ದುಡ್ಡನ್ನ. ನಾವು ಕನ್ನಡಿಗರು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ವಿ ಅಷ್ಟೇನೆ. ಅಂದರೆ ನಮಗೆಲ್ಲ ತಾಯಿ, ತಮಿಳಿನವ್ರಿಗೆ, ಕನ್ನಡದವ್ರಿಗೆ, ತುಳು ಅವ್ರಿಗೆ, ತೆಲುಗಿನವ್ರಿಗೆ, ಈ ಪಂಚದ್ರಾವಿಡ ಭಾಷೆಗಳು ಮತ್ತು ಬೇರೆ ಬೇರೆ ಇವ್ರಿಗೆಲ್ಲ ತಾಯಿ ದ್ರಾವಿಡ ಮಾತೆ. ಆ ದ್ರಾವಿಡ ಮಾತೆ ಅಕ್ಕ ತಂಗಿರು. ಅದರಲ್ಲಿ ಒಬ್ಬರು ದೊಡ್ಡವ್ರು ಇರ್ಬೋದು, ಒಬ್ಬರು ಚಿಕ್ಕವ್ರು ವಯಸ್ಸದಲ್ಲ,
ಗಾತ್ರದಲ್ಲಿ. ತಮಿಳಮ್ಮ ಸ್ವಲ್ಪ ಜಾಸ್ತಿ ತಿಂದು ದಪ್ಪಕ್ಕಾಗಿರ್ಬೋದು, ಕನ್ನಡಮ್ಮ ಸ್ವಲ್ಪ ಕಡಿಮೆ ತಿಂದು ಕಡಿಮೆ ಆಗಿರ್ಬೋದು. ಹಂಗೆ ಹೇಳ್ಬೇಕೇ ವಿನಃ ತಮಿಳು ಬಂದು ತಾಯಿ ಅಂತ ಹೇಳೋದು ಇದೆಲ್ಲ ಭಾಳ ಶುದ್ಧ ತಪ್ಪು. ಆಮೇಲೆ ಈ ಪದಗಳಿದಾವಲ್ಲ ತಮಿಳ್ದು, ನೀವು ಯಾವುದೇ ಕಾವ್ಯವನ್ನು ನೋಡಿ ನಮ್ಮ ಹಳಗನ್ನಡಕ್ಕೆ ಟ್ಯಾಲಿ ಆಗುತ್ತೆ. ಅಂದರೆ ಅರ್ಥ ಕನ್ನಡದಿಂದನೂ ಸಾಕಷ್ಟು ಪದಗಳು ತಗೊಂಡಿದ್ದಾರೆ. ಸರ್, ನಂಗೆ ಈಗೊಂದು ಡೌಟ್ ಬರ್ತಾ ಇದೆ. ಅಂದರೆ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಕೆಲವೊಂದು ಮಾರ್ಗಗಳನ್ನು ಅನುಸರಿಸಬೇಕಾಗತ್ತೆ. ಈಗ ಕನ್ನಡ, ತೆಲುಗು, ಮಲಯಾಳಂ ಇವರೆಲ್ಲ ಒಟ್ಟಿಗೆ ನಿಂತು ಪ್ರಶ್ನೆ ಮಾಡ್ಬೋದಾ ಹಾಗಾದರೆ ತಮಿಳು ಭಾಷೆಗೆ ಅಥವಾ ತಮಿಳು ಸರ್ಕಾರಕ್ಕೆ? ಈಗ ನೋಡಿ, ಇಂಗ್ಲೀಷ್ ಅಂತ ಬಂದಾಗ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ ನಾವೆಲ್ಲರೂ ಒಂದಾಗ್ತೀವಿ ಭಾರತೀಯರು. ಅದು ವಿದೇಶಿ ಭಾಷೆ ನಮಗೆ ಬೇಡ, ನಮ್ಮ ಭಾರತದ ಭಾಷೆನೇ ಇರಲಿ, ಆ ವಿಚಾರದಲ್ಲಿ ಒಂದಾಗ್ತೀವಿ. ಈಗ ಪಾಕಿಸ್ತಾನದ ವಿರುದ್ಧ ನಾವೆಲ್ಲ ಒಂದಾಗಿದ್ದೀವಿ, ಸರಿನೋ ತಪ್ಪ ಅದು ಬೇರೆ ವಿಚಾರ. ಅದೇ ಥರ ಇಂಗ್ಲೀಷ್ ಅಂತ ಬಂದಾಗ ನಾವೆಲ್ಲ ಒಂದಾಗ್ತೀವಲ್ವಾ? ಹಾಗೇನೇ ಹಿಂದಿ ಅಂತ ಬಂದಾಗ ತಮಿಳ್ನವರು ಸೇರಿದಂತೆ ನಾವೆಲ್ಲ ಒಂದಾಗ್ತೀವಿ ಅಲ್ವಾ? ಈಗೇನಾಗಿದೆ, ಸನ್ಮಾನ್ಯ ಶ್ರೀ 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 ಕಮಲಹಾಸನ್ ಸಾಹೇಬರು ನಾವೆಲ್ಲ ಒಂದಾಗೋದಕ್ಕೆ ಒಂದು ವೇದಿಕೆ ಕಲ್ಪಿಸಿದ್ದಾರೆ. ಏನು? ತಮಿಳು ತಾಯಿ ಭಾಷೆ, ಕನ್ನಡ, ತೆಲುಗು, ಮಲಯಾಳಮ್ಮು, ಆಮೇಲೆ ತುಳು ಭಾಷೆ ಇವೆಲ್ಲವೂ ಅದರ ಮಕ್ಕಳು ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ನಾವು 4-5 ಜನ ಒಂದಾಗಬೇಕು. ಮಲಯಾಳದವ್ರನ್ನೂ ಸೇರಿಸ್ಕೋಬೇಕು, ತೆಲುಗುನವ್ರನ್ನೂ ಸೇರಿಸ್ಕೋಬೇಕು, ತುಳು ಭಾಷಿಕರು ನಮ್ಮ ಜೊತೆನೇ ಇದ್ದಾರೆ. ನಾವೆಲ್ಲರೂ ಸೇರಿ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಂಡು ನೀವು ಹೆಂಗೆ ಹೇಳಿದ್ರಿ ಅಂತ ಅವ್ರಿಗೊಂದು ಲೀಗಲ್ ನೋಟಿಸ್ ಕಳಿಸ್ಬೇಕು. ಹೇಳಿರೋದಕ್ಕೆ ಆಧಾರ ಕೊಡಿ, ಇಲ್ಲ ಅಂದರೆ ತಪ್ಪು ಒಪ್ಕೊಳ್ಳಿ. ಅವ್ರು ಹೇಳ್ತಾರೆ, ಇಲ್ಲ ನಾನು ಮೊನ್ನೆ ಯಾವುದೋ ಪತ್ರಿಕೆಗಳಲ್ಲೂ ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲ ನಮ್ಮ ವಿದ್ವಾಂಸರು ಹೇಳಿದ್ದಾರೆ. ಯಾರು ಅವರು ವಿದ್ವಾಂಸರು? ಅವರ ವಿದ್ಯಾರ್ಹತೆ ಏನು? ಅವನಲ್ಲೆಲ್ಲ ಒಂದು 4 ತಮಿಳು ಕಲ್ತ್ಕೊಂಡ್ಬಿಟ್ಟು ತಮಿಳಿನಲ್ಲಿ ಹೇಳ್ಬಿಟ್ರೆ ನಾವು ಒಪ್ಪಕ್ಕಾಗುತ್ತಾ? ಆ ವಿದ್ವಾಂಸ ಯಾರು? ಅವನ ಮಾತೃಭಾಷೆ ಏನು? ಅವನೇನು ಸಂಶೋಧನೆ ಮಾಡಿದ್ದಾನೆ ಅದನ್ನು ಕೇಳಬೇಕಾಗುತ್ತೆ. ಈಗ ಅವನು ತಮಿಳೇ ಶ್ರೇಷ್ಠ ಅಂದರೆ ನಮ್ಮ ವಿದ್ವಾಂಸರು ಕನ್ನಡ ಶ್ರೇಷ್ಠ ಅಂತ ಹೇಳಿದ್ದಾರೆ. ಜೊತೆಗೆ ತಮಿಳು ಮಾತೃಭಾಷೆ ಇರುವಂಥ, ನಾನು ಈಗಾಗಲೇ ಹೇಳಿದ್ನಲ್ಲ, ಮಹೋಪಾಧ್ಯಾಯ ಆರ್ ನರಸಿಂಹಾಚಾರ್ಯರು, ಅವ್ರು ಕನ್ನಡ ಶ್ರೇಷ್ಠ ಅಂತ ಹೇಳಿದಾರಲ್ಲ. ಕನ್ನಡ ಶ್ರೇಷ್ಠ ಅಂತ ಕನ್ನಡದವ್ರು ಹೇಳಿಲ್ಲ, ತಮಿಳಿನ ಒಬ್ಬ ವ್ಯಕ್ತಿ, ತಮಿಳು ಮಾತೃಭಾಷೆಯವರು, ಸಂಶೋಧಕರು, ಪ್ರಖ್ಯಾತ ಸಂಶೋಧಕರು, ಅದಕ್ಕೋಸ್ಕರ ಜೀವ ತೇದವರು. ಆಮೇಲೆ ಅವ್ರ ಅಣ್ಣನ ಮಗನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಈ ಕೆಲಸ ಮಾಡಿ ಕನ್ನಡದ ಕೆಲಸ ಮಾಡೋದಕ್ಕೆ ಹೋಗಿ ಆರ್ ನರಸಿಂಹಾಚಾರ್ಯರವರ ಅಣ್ಣನ ಮಗ ಹುಷಾರಿಲ್ಲದೆ ತೀರ್ಕೊಂಡಿದ್ದಾರೆ. ಅಂದರೆ ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಒಬ್ಬ ತಮಿಳಿನ ವಿದ್ವಾಂಸನ ಅಣ್ಣನ ಮಗ ಪ್ರಾಣ ಕೊಟ್ಟಿದ್ದಾನೆ. ಅಂದರೆ ಅರ್ಥ ಏನು? ಕನ್ನಡ ಶ್ರೇಷ್ಠ ಅಂತ ಅಲ್ವಾ? ನಿಮ್ಮಲ್ಲಿ ಆ ಥರ ಯಾರು ಇದ್ದಾರಾ? ಹೋಗಲಿ, ನಿಮ್ಮ ತಮಿಳು ವಿದ್ವಾಂಸರಿಗೆ ಕನ್ನಡ ಗೊತ್ತಾ? ತಮಿಳಿನ ಯಾವುದೇ ಮಹಾಕಾವ್ಯಗಳಲ್ಲಿ ನೋಡಿ ಕರ್ನಾಟಕದ ಉಲ್ಲೇಖಗಳು ಜಾಸ್ತಿ ಇಲ್ಲ. ಇದಕ್ಕೊಂದು ನೇರವಾಗಿ ನಾನು ಸಂಶೋಧನೆ ಮಾಡಿರೋ ಆಧಾರದ ಮೇಲೆ ಹೇಳ್ತೀನಿ. ಬೃಹದೇಶ್ವರ ಟೆಂಪಲ್ ಅಂತ ಕಟ್ಟಿದ್ರು, ಎಲ್ಲಿ ಇದು ತಂಜಾವೂರಲ್ಲಿ. ಯಾವ ದುಡ್ಡಿಂದ ಕಟ್ಟಿದ್ರು? ಎಲ್ಲಾದರೂ ಹೇಳ್ತಾರಾ? ಅದು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ? 1004ರಲ್ಲಿ, ಮುಕ್ತಾಯ ಆಗಿದ್ದು 1014ರಲ್ಲಿ ಅಂತ ಹೇಳ್ತಾರೆ. 1004ರಲ್ಲಿ ಅವರು ತಲಕಾಡಿನ ಗಂಗರನ್ನು ಯುದ್ಧದಲ್ಲಿ ಸೋಲಿಸಿ ಇಡೀ ನಮ್ಮ ಬೊಕ್ಕಸ ಏನಿದೆ ಲೂಟಿ ಮಾಡ್ಕೊಂಡು ಹೋದ್ರು. ಆ ದುಡ್ಡಿನಿಂದ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿರೋದು ಇವರು. ಅದನ್ನೆಲ್ಲೂ ಹೇಳಲ್ಲ ಅವರು. ನಮ್ಮ ರಾಜ ಕಟ್ಬಿಟ್ಟ. ಎಲ್ಲಿಂದ ಬಂತು ಬೃಹದೇಶ್ವರ ಟೆಂಪಲ್ ಕಟ್ಟೋದಕ್ಕೆ ದುಡ್ಡು? ಎಲ್ಲಿಂದ ಬಂತು? ಅದಕ್ಕೆ ತಮಿಳ್ನವ್ರು ಏನು ಕೇಳ್ತಾರೆ, ನಿಮಗೆ ಬೇಲೂರು ಹಳೆಬೀಡು ಕಟ್ಟಕ್ಕೆ ಎಲ್ಲಿಂದ ಬಂತು ಅಂತಾರೆ. ಬೇಲೂರು ಹಳೆಬೀಡಿನ ದೇವಾಲಯ ಕಟ್ಟೋದಕ್ಕೆ ಬೇಕಾಗಿರುವಂಥ ಕೋಟಿಗಟ್ಟಲೆ ಸಂಪತ್ತನ್ನು ಹೊಯ್ಸಳರು ವಾರದ ಸಂತೆ ಅಂತ ಪರಿಚಯ ಮಾಡಿದರು. ವಾರದ ಸಂತೆ ಅಂದರೆ ಈ ಮಾಲ್ಗಳಿದಾವಲ್ಲ, ಆ ರೀತಿ. ಅಂದರೆ ಆರ್ಥಿಕ ಚಟುವಟಿಕೆ ಕ್ಷಿಪ್ರ ವೇಗದಲ್ಲಿ ಬೆಳೀತು. ಆ ಸಂಪತ್ತಿನಿಂದ ಇಲ್ಲಿ ಕಟ್ಟಿದ್ರು. ತಮಿಳ್ನಾಡಿನಲ್ಲಿ ಹೆಂಗೆ ಕಟ್ಟಿದ್ರು? ತಲಕಾಡು ಗಂಗರ ಮೇಲೆ ಯುದ್ಧ ಆದ ಮಾರನೇ ದಿನನೇ ಅವನು, ಈಗ ಯಾರಾದರೂ ಒಬ್ಬ ಬಡ ಇವನು ವ್ಯಕ್ತಿ ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡು 2 ವರ್ಷದಲ್ಲೇ ಬೃಹತ್ ಬಂಗ್ಲೆ ಕಟ್ಟಿದ್ರೆ ಜನ ಏನನ್ಬೇಕು ನಾವು? 2 ವರ್ಷದ ಅವನ ಸಂಬಳದಲ್ಲಿ ಮನೆ ಕಟ್ಟಕ್ಕೆ ಸಾಧ್ಯನಾ? ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಲಂಚ ಹೊಡೆದಿರಬೇಕು, ಇಲ್ಲ ತಲೆ ಹೊಡೆದಿರಬೇಕು, ಇಲ್ಲ ಎಲ್ಲೋ ಕದ್ದಿರಬೇಕು. ಪ್ರಾಮಾಣಿಕವಾಗಿ ಅವನು ಸರ್ಕಾರಿ ನೌಕರನಾಗಿ 2 ವರ್ಷದಲ್ಲಿ ಕಟ್ಸಕ್ಕೆ ಇಲ್ಲ ಪಿತ್ರಾರ್ಜಿತ ಆಸ್ತಿ ಇರಬೇಕು. ಇವ್ರು ಇದುವರೆಗೂ ಕಟ್ಟದೇ ಇರೋರು ಅಷ್ಟು ದೊಡ್ಡ ದೇವಾಲಯವನ್ನು ಎಲ್ಲಿಂದ ಕಟ್ಟಿದ್ರು? ನಮ್ಮ ದುಡ್ಡಿಂದ. ಅದನ್ನು ಸಾಹಿತ್ಯದಲ್ಲಿ ಬರ್ದಿದ್ದಾರಾ? ಎಲ್ಲೂ ಬರ್ದಿಲ್ಲ. ಇನ್ನೊಂದು, ನಮ್ಮ ಇಮ್ಮಡಿ ಪುಲಿಕೇಶಿ ತಮಿಳುನಾಡಿನ ಸಾಕಷ್ಟು ಕಾಂಚೀಪುರ ಎಲ್ಲ ವಶಪಡಿಸ್ಕೊಂಡ್ರಲ್ಲ, ಒಂದು ಮನೆಗೆ ಬೆಂಕಿ ಇಡಲಿಲ್ಲ, ಒಂದು ದೇವಾಲಯನ ಹಾಳು ಮಾಡಲಿಲ್ಲ, ಒಂದು ಹೆಣ್ಮಕ್ಳನ್ನ ಕೆಡಿಸ್ಲಿಲ್ಲ. ಅದು ಕನ್ನಡಿಗರ ಸಂಸ್ಕೃತಿ. ಅದೇ ಪಲ್ಲವರು ಇಲ್ಲಿ ಬಂದರು, ವಾತಾಪಿಯನ್ನು ಸುಟ್ಟಾಕ್ಬಿಟ್ರು, ಬಾದಾಮಿಯನ್ನು ಸುಟ್ಟಾಕ್ಬಿಟ್ರು, ದೌರ್ಜನ್ಯ ಮಾಡಿದ್ರು, ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ರು. ಅಂದರೆ ಇವ್ರ ಸಂಸ್ಕೃತಿ ಏನೋ ಒಂದು ರೀತಿಲಿ. ಈಗ ನಾನು ಕಮಲಹಾಸನ್ನ ಕೇಳ್ತೀನಿ, ತಮಿಳು ತಾಯಿಯಾಗಿ ಕನ್ನಡ ಮಗಳೇ ಆಗಿದ್ರೆ ಆ ಮಗಳನ್ನ ಇವ್ರು ಹೆಂಗಪ್ಪ ಸೋದರ ಮಾವಂದ್ರೆ ರೇಪ್ ಮಾಡಿದ್ರು? ನೀವು ಹೆಂಗೆ ಅದನ್ನು ಇದು ಮಾಡಿದ್ರಿ ಅಂತ ಈಗ ಕೇಳಿದ್ರೆ ಪ್ರಶ್ನೆ, ಇವನೇನು ಉತ್ತರ ಕೊಡ್ತಾನೆ? ಅಂದರೆ ತಮಿಳ್ನಾಡಿನವ್ರಿಗೆ ಒಂದು ನಾಗರಿಕತೆ ಇಲ್ಲ, ಒಂದು ಸಂಸ್ಕೃತಿ ಇಲ್ಲ. ಎಲ್ಲರೂ ಅಂತ ಅಲ್ಲ, ಅವರಲ್ಲೂ ಒಂದಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಬಗ್ಗೆ ನಾವು ಗೌರವ ಇಟ್ಕೊಳ್ಳೋಣ, ಅದು ಬೇರೆ ವಿಚಾರ.
ಆದರೆ ನಾನಾ ನೀನಾ ಅಂತ ಬಂದಾಗ ಅವ್ರು ನಿಜವಾಗಿಯೂ ಮಾನವರಾಗಿ ಎಲ್ಲೂ ವರ್ತಿಸಿಲ್ಲ ಇತಿಹಾಸದಲ್ಲಿ. ಸರಿಗ ದೊಡ್ಡ ದೊಡ್ಡ ನಟರು, ವಿಶೇಷವಾಗಿ ನಾನು ಸಿನಿಮಾ ನಟರನ್ನು ತಗೋತೀನಿ. ಇಂಥ ನಟರು ಸಿನಿಮಾಗಳಲ್ಲಿ ಯಾವುದೇ ಒಂದು ಶರ್ಟ್ ಹಾಕೊಂಡ್ರು ಅಥವಾ ಯಾವುದೇ ಒಂದು ಆ್ಯಕ್ಷನ್ ಮಾಡಿದ್ರು ಕೂಡ ಅದನ್ನು ಫಾಲೋ ಮಾಡುವಂತಹ ಅಭಿಮಾನಿ ವರ್ಗ ಅನ್ನೋದಿರುತ್ತೆ. ಈ ಖ್ಯಾತ ನಟರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಾಗ ಅದು ಯಾವ ರೀತಿ ಪರಿಣಾಮವನ್ನು, ಪ್ರಭಾವವನ್ನು ಬೀರ್ಬೋದು ಅಂತೀರಿ? ದೊಡ್ಡ ನಟ ಹೆಂಗೆ ನಡ್ಕೋಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಥರ ನಡ್ಕೋಬೇಕು. ದೊಡ್ಡ ನಟ ಹೆಂಗೆ ನಡ್ಕೋಬೇಕು ಅಂದರೆ ಡಾಕ್ಟರ್ MGR ಥರ ನಡ್ಕೋಬೇಕು. ದೊಡ್ಡ ನಟ ಹೆಂಗೆ ನಡ್ಕೋಬೇಕು ಅಂದರೆ ಡಾಕ್ಟರ್ NT ರಾಮರಾವ್ ಥರ ನಡ್ಕೋಬೇಕು. ಜನಗಳಿಗೆ ಮಾದರಿಯಾಗಿ ನಡ್ಕೋಬೇಕು, ಜನರಿಗೆ ಉಪಯೋಗ ಆಗೋಗಿ ನಡ್ಕೋಬೇಕು. ಈ ರೀತಿ ಬಾಲಿಶವಾದಂಥ ಹೇಳಿಕೆ ಕೊಡೋ ಮೂಲಕ ಈಗ ನಾವು ಎಷ್ಟು 50 ವರ್ಷದಿಂದ ಕಮಲ್ ಹಾಸನ್ನ ಒಳ್ಳೆಯ ನಟ ಅಂದ್ಕೊಂಡೇ ಬಂದ್ವಿ. ಈಗ ಅವ್ರ ಹೇಳಿಕೆ ನೋಡ್ಬಿಟ್ಟು ಮತ್ತೆ ಆ ಹೇಳಿಕೆ ಕೊಟ್ಟ ಮೇಲೆ ಅವ್ರು ಹೇಳಿದ್ರಲ್ಲ ಏನಂತ, ಇಲ್ಲ ನಾನು ಹೇಳಿರೋದೇ ಸರಿ, ನಾನು ಕ್ಷಮೆ ಕೇಳಲ್ಲ ಅಂತ. ಅತ್ಯಂತ ಕುಬ್ಜ ವ್ಯಕ್ತಿ ಆಗ್ಬಿಟ್ರು, ಸಣ್ಣ ವ್ಯಕ್ತಿ ಆಗ್ಬಿಟ್ರು. ಹೀಗಾಗಿ ಅವ್ರು ಅರ್ಥ ಮಾಡ್ಕೋಬೇಕು, ನಾನು ತಪ್ಪು ಹೇಳಿದ್ದೀನಿ ಅಥವಾ ನನ್ನ ಹೇಳಿಕೆಯಲ್ಲಿ ಏನೋ ಲೋಪ ಇದೆ, ತಪ್ಪಲ್ದಿದ್ರೂ ಲೋಪ ಇದೆ, ಲೋಪವನ್ನು ಸರಿಪಡಿಸ್ಕೋಬೇಕು. ಅದಕ್ಕೆ ಈಗಲೂ ಟೈಮ್ ಇದೆ. ಅವರಲ್ಲಿ ಒಂದು ಆಗ್ರಹ ಮಾಡ್ತೀವಿ, ಮನವಿ ಯಾವುದೇ ಕಾರಣಕ್ಕೂ ಮಾಡಲ್ಲ. ಕನ್ನಡ ಮತ್ತು ತಮಿಳು ವಿದ್ವಾಂಸನ್ನು ಒಂದು ಕಡೆ ಸೇರಿಸ್ಲಿ, ಹೈದ್ರಾಬಾದಲ್ಲಿ ಸೇರಿಸ್ಲಿ, ಟ್ರಿವೆಂಡ್ರಮ್ ಸೇರಿಸ್ಲಿ, ಡೆಲ್ಲಿಯಲ್ಲಿ ಸೇರಿಸ್ಲಿ. ಯಾಕೆಂದ್ರೆ ಅವ್ರ ನಾಡಲ್ಲಿ ನಮ್ಮವ್ರು ಹೋಗೋದು ಸರಿ ಇರೋಲ್ಲ, ನಮ್ಮ ನಾಡಿಗೆ ಅವರು ಬರೋದು ಬೇಡ. ಮೂರನೇ ಅವರ ಜಾಗದಲ್ಲಿ ಹೋಗೋಣ, ಅವರು ಅವ್ರ ಕಡೆದೆಲ್ಲ ತೊಗೊಂಬರ್ಲಿ, ಇವರು ಅವ್ರ ಕಡೆದೆಲ್ಲ ತೊಗೊಂಬರ್ಲಿ. ಕಮಲ್ ಹಾಸನ್ ಜೊತೆಗೆ ನಮ್ಮ ರಾಜ್ಯದ ನಟರನ್ನು ಈ ಸಿನಿಮಾದವ್ರನ್ನೇನು ಬೇಕಾಗಿಲ್ಲ ಆದ್ರೂ ಸೇರಿಸೋಣ, ಅಲ್ಲಿ ಚರ್ಚೆ ಆಗಲಿ. ಅವ್ರದ್ದೇನು ದಾಖಲೆ ಇದೆ ಅವ್ರು ಕೊಡಲಿ, ನಮ್ಮದೇನಿದೆ ದಾಖಲೆ ನಾವು ಕೊಡ್ತೀವಿ. ಅಲ್ಲಿ ಬೇಕಾದ್ರೆ ಅದನ್ನು ಒಂದು ಪರಿಹಾರ ಮಾಡ್ಬೋದೇ ವಿನ, ಇಲ್ಲ ನಾನು ಹೇಳಿದ್ದೇ ಸರಿ, ಇದೇ ಕರೆಕ್ಟಾಗಿದೆ, ಆಮೇಲೆ ಅದೇನು ಪ್ರೀತಿ, ಇವ್ರ ಪ್ರೀತಿ ನಮಗೆ ಬೇಕಾಗಿಲ್ಲ. ಈಗ ಕಮಲ್ ಹಾಸನ್ ಪ್ರೀತಿ ಹೆಂಗಾಗಿದೆ, ಕರ್ನಾಟಕಕ್ಕೆ ನನ್ನ ಪ್ರೀತಿ. ಈ ಕಂಬಳಿಗಳನ್ನ ಕರಡಿನ ಯಾರೂ ತಪ್ಕೊಳಕ್ಕೆ ಹೋಗಲ್ಲ, ಅಥವಾ ಮುಳ್ಳಂದಿನ ಯಾರೂ ತಪ್ಕೊಳಕ್ಕೆ ಹೋಗಲ್ಲ. ಮುಳ್ಳಂದಿ ಪ್ರೀತಿ ನಮಗೆ ಬೇಕಾಗಿಲ್ಲ. ನಾವು ಜಿಂಕೆನ ಮುದ್ದಿಸ್ತೀವಿ, ಮೊಲ ಮುದ್ದಿಸ್ತೀವಿ, ಯಾರಾದರೂ ಎಲ್ಲಾದರೂ ಮುಳ್ಳಂದಿನ ಮುಚ್ಚಿರೋದು ನೋಡಿದ್ದೀರಾ? ಬೇಕಾಗಿಲ್ಲ ನಮಗೆ ಆ ಪ್ರೀತಿ. ಅದೆಲ್ಲ ನೀವು ಇಟ್ಕೊಳ್ಳಿ, ನಮಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ಅದು ಬೇರೆ ವಿಚಾರ. ಹಾಗನ್ಬಿಟ್ಟು ಪ್ರೀತಿ ಇದೆ ಅಂದ್ಬಿಟ್ಟು ಈ ರೀತಿ ಎಲ್ಲ ವರ್ತಿಸೋದಕ್ಕೆ ಸಾಧ್ಯನಾ? ಇದು ಒಬ್ಬ ಪ್ರಬುದ್ಧ ನಟನಿಗೆ ಶೋಭೆ ತರಲ್ಲ. ಕರ್ನಾಟಕದ ಇತಿಹಾಸ, ಕನ್ನಡದ ಇತಿಹಾಸ ಎಷ್ಟು ಅತ್ಯದ್ಭುತವಾಗಿದೆ ಅಂತ. ಕನ್ನಡ ಒಂದು ಸರ್ವ ಸ್ವತಂತ್ರ ಭಾಷೆ. ಬಹಳ ಮೇಲಾಗಿ ಕನ್ನಡಕ್ಕೆ ತಾಯಿ ಪ್ರೀತಿ ಇದೆ ಅನ್ನೋದಕ್ಕೆ ಪ್ರಾರಂಭದಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳಿಗೆ ಇದು ಆಶ್ರಯ ಕೊಟ್ಟಿದೆ. ಇದನ್ನು ಕೂಡ ಮೊನ್ನೆ ನಮ್ಮ ಮೈಸೂರಿನ ಯದುವೀರು ಒಂದು ತಪ್ಪು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ, ಸಂಸ್ಕೃತ ಕನ್ನಡದ ತಾಯಿ ಭಾಷೆ ಅಂತ. ಅದು ತಪ್ಪು. ಸಂಸ್ಕೃತ ಕನ್ನಡದ ತಾಯಿ ಭಾಷೆ ಅಲ್ಲ, ಸಂಸ್ಕೃತವೇ ಬೇರೆ, ಕನ್ನಡವೇ ಬೇರೆ. ಆದರೆ ಸಂಸ್ಕೃತಕ್ಕೆ ಕನ್ನಡ ಆಶ್ರಯವನ್ನು ಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಸಂಸ್ಕೃತ ತನ್ನಲ್ಲಿರುವಂಥ ಶ್ರೀಮಂತ ಪದಗಳನ್ನು ಕೊಟ್ಟಿದೆ. ಆಶ್ರಯವನ್ನು ನಾವು ಕೊಟ್ವಿ ನೋಡಿ. ಇಡೀ ಸಂಸ್ಕೃತದಲ್ಲಿ 5 ಮಹಾಕಾವ್ಯಗಳಿದ್ದಾವೆ, ಪಂಚಮಹಾಕಾವ್ಯಗಳು ಅಂತ. ಸರ್ವಶ್ರೇಷ್ಠ, ಅದು ಜಗತ್ತಿನಲ್ಲೇ ಎಲ್ಲ ಸಾಹಿತ್ಯಕ್ಕಿಂತ ಸರ್ವಶ್ರೇಷ್ಠ ಈ ಪಂಚಮಹಾಕಾವ್ಯಗಳು ಅಂತ ನಾವು ಒಪ್ಕೊಂಡಿದ್ವಿ, ವಿದ್ವಾಂಸರು ಒಪ್ಕೊಂಡಿದ್ದಾರೆ, ಯಾವುದೇ ಸಂಶಯ ಇಲ್ಲ. ಅದರಲ್ಲಿ ಒಂದು ಮಹಾಕಾವ್ಯ ಕಿರಾತಾರ್ಜುನೀಯ ಅಂತ. ಅದಕ್ಕೆ ಆಶ್ರಯ ಕೊಟ್ಟವ್ರು ಯಾರು? ಕನ್ನಡಿಗರು. ಭಾರವಿ ಅನ್ನೋ ಮಹಾಕವಿ ಭಾಗವತೀಯ ಪರಂಪರೆಯ ಒಬ್ಬ ಅನುಯಾಯಿ, ಆ ಒಂದು ಕವನ ಒಂದು ಕಿರಾತಾರ್ಜುನೀಯ ಮಹಾಕಾವ್ಯ ಬರ್ತಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಇದೆ, ದೇವರನ್ನು ವರ್ಣನೆ ಮಾಡಿದ್ದಾನೆ. ಆ ವರ್ಣನೆ ಇವತ್ತು ನಾನು ತರಲಿಲ್ಲ, ತಂದಿದ್ರೆ ಹೇಳ್ತಿದ್ದೆ. ಅದರ ಆಧಾರದ ಮೇಲೆ ಇವತ್ತು ಜಗತ್ತಲ್ಲಿ ಒಂದು ಧರ್ಮ ಉದಯ ಆಗಿದೆ. ತುಂಬ ಜನರಿಗೆ ಗೊತ್ತಿಲ್ಲ, ದೇವರು ನಿರಾಕಾರ, ದೇವ್ರಿಗೆ ರೂಪ ಇಲ್ಲ, ದೇವ್ರಿಗೆ ಆಕಾರ ಇಲ್ಲ. ಭಾಳ ಸೊಗಸಾಗಿ ಅಂದರೆ ಒಬ್ಬ ಬ್ರಾಹ್ಮಣ ಕವಿ, ಹೆಮ್ಮೆಯಿಂದ ಹೇಳ್ಕೊಳ್ಳೋಣ, ಬ್ರಾಹ್ಮಣ ಕವಿ, ಸಂಸ್ಕೃತ ಕವಿ, ಕನ್ನಡಿಗ ರಾಜನ ಆಶ್ರಯದಲ್ಲಿದ್ದಂಥ ಕವಿ, ಕರುನಾಡಿನಲ್ಲಿ ವಾಸ ಇದ್ದಂಥ ಕವಿ ಕೊಟ್ಟಿರೋ ಒಂದು ಶ್ಲೋಕದಿಂದ ಜಗತ್ತಿನಲ್ಲಿ ಒಂದು ದೊಡ್ಡ ಧರ್ಮ ಉದ್ಭವ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಸಂಶೋಧನೆ ಆಗಿಲ್ಲ. ಅಂದರೆ ಈ ಸಂಸ್ಕೃತಕ್ಕೆ ಆಶ್ರಯ ಕೊಟ್ವಿ, ಅದಕ್ಕೆ ಸಂಸ್ಕೃತ ಪ್ರತಿಯಾಗಿ ತನ್ನಲ್ಲಿರೋ ಪದ ಸಂಪತ್ತನ್ನು ನಮಗೆ ಕೊಡ್ತು. ಪ್ರಾಕೃತಕ್ಕೆ ಆಶ್ರಯ ಕೊಟ್ವಿ, ಪ್ರಾಕೃತನೂ ನಮ್ಮ ಕನ್ನಡದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ. ಹಾಗನ್ಬಿಟ್ಟು ನಾವು ಪ್ರಾಕೃತಕ್ಕೆ ಸಂಸ್ಕೃತಕ್ಕೆ ತಾಯಿ ಅಂತ ಇಲ್ಲ, ಆಶ್ರಯ ಭಾಷೆ, ನಾವು ಆಶ್ರಯ ಕೊಟ್ಟಂಥವ್ರು, ತಾಯಿ ಹೃದಯದವರು. ಅದು ಬೆಳೆಯೋದಕ್ಕೆ ಅವಕಾಶ ಕೊಟ್ವಿ. ಹಾಗೆ ಅವರೂ ಕೂಡ ನಮ್ಮ ಜೊತೆ ಬೆರೆತರು. ಇಲ್ಲಿ ಒಂದು ಉಪಮೇಯ ಕೊಡ್ಬೋದು, ಒಂದು ಹೆಮ್ಮರ, ಅದು ಕನ್ನಡ ಅಂತ ಇಟ್ಕೊಳ್ಳೋಣ. ಅದನ್ನು ಸುತ್ತಿ ಬಳಸಿ ಬಳ್ಳಿ ಬರುತ್ತೆ, ಅದು ಸಂಸ್ಕೃತ ಅಥವಾ ಪ್ರಾಕೃತ ಅಂತ ಹೇಳ್ಬೋದು. ಹೆಮ್ಮರಕ್ಕಿನ ಬಳ್ಳಿ, ಹೆಮ್ಮರಕ್ಕಿನ ಒಂದು ಇಂಚ್ ಮೇಲೆ ಬೆಳೆಯುತ್ತೆ ಬಳ್ಳಿ, ಯಾಕೆಂದ್ರೆ ಬೆಳ್ಕೊಂಡು ಹೋಗುತ್ತೆ, ಅದಕ್ಕೆ ಆಶ್ರಯ ಕೊಟ್ಟಿರುತ್ತಲ್ಲ. ಬೆಳ್ಕೊಂಡು ಮರಕ್ಕಿನ ಒಂದಡಿ ಮೇಲಿರುತ್ತೆ, ಮೇಲೆ ಹೋಗ್ಬಿಟ್ಟು ನಾನು ಈ ಮರಕ್ಕಿನ ಎತ್ತರ ಅಂತ ಹೇಳೋಕ್ಕಾಗಲ್ಲ, ಅದ್ರ ಬುಡ ಇಲ್ಲಿರುತ್ತೆ. ಹೀಗಾಗಿ ಕನ್ನಡ ಅದಕ್ಕೆ ಆಶ್ರಯ ಕೊಟ್ಟಿದೆ ಆ 2 ಭಾಷೆಗಳಿಗೆ. ಆ 2 ಭಾಷೆಗಳು ನಮ್ಮ ಉಪಭಾಷೆ ಅಂತಲೂ ನಾನು ಹೇಳ್ತಾ ಇಲ್ಲ, ನಮ್ಮ ಮಕ್ಕಳ ಭಾಷೆ ಅಂತಲೂ ಹೇಳ್ತಿಲ್ಲ. ಅವು ಸ್ವತಂತ್ರ ಭಾಷೆಗಳು. ಅವು ಭಾಳ ಚೆನ್ನಾಗಿ ನಮ್ಮ ಜೊತೆ, ಹಾಲು ಜೇನಿನ ಭಾಷೆಗಳು. ಹಾಲು ಮತ್ತು ಜೇನು ಬೆರೆತರೆ ಹೇಗಾಗುತ್ತೆ, ಅಥವಾ ಹಾಲು ಸಕ್ಕರೆ ಬೆರೆತರೆ ಹಂಗೆ ಬೆರ್ತ್ಕೊಂಡು ಹೋಗಿದ್ದೀವಿ. ಆದರೆ ಈ ತಮಿಳು ಯಾಕೋ ನಮ್ಮ ಜೊತೆ ಅಷ್ಟು ಬೆರ್ತಿಲ್ಲ. ಹಿಂದೆ ಬೆರ್ತಿತ್ತು, ಆದರೆ ನಂತರ ಕ್ರಮೇಣ ಬಂದು ಕೆಲವು ಪದಗಳನ್ನೆಲ್ಲ ನಾವು ಬಿಟ್ವಿ,
ಅದು ಏನೋ ಒಂದು ಬ್ಯಾರಿಕೇಡ್ ಆಗ್ಬಿಡ್ತು, ಈ ಕಾವೇರಿ ವಿಚಾರ ಬಂತು ಅಥವಾ ರಾಜಾದಿರಾಜರುಗಳ ಹೋರಾಟಗಳು ಬಂತು. ಸ್ವಲ್ಪ ಯಾವಾಗಲೂ ಅಷ್ಟೇ ಅಣ್ಣ ತಮ್ಮ ಒಂದಾಗಿರ್ತಾರೆ, ಆದರೆ ಅವರಿಬ್ಬರು ಹೆಂಡ್ತಿದ್ರು ಒಂದಾಗಿರಲ್ಲ ತಿಳ್ಕೊಳ್ಳಿ. ಬಹುತೇಕ ವಾರವರ್ಗಿತ್ತಿಯರು ಅಂತ ಕರಿತೀವಲ್ಲ, ವಾರಗಿತ್ತಿಯರು, ಅವರಿಬ್ಬರನ್ನ ಜಗತ್ತಿನಲ್ಲಿ ಒಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಣ್ಣ ತಮ್ಮ ಎಲ್ಲೋ ಒಂದು ಕಡೆ ಜಗಳ ಆಡಿದ್ರು ಒಂದಾಗ್ಬಿಡ್ತಾರೆ. ಇಲ್ಲೇನಾಗಿದೆ, ಕನ್ನಡ ಮತ್ತು ತಮಿಳು ಇಬ್ಬರೂ ವಾರಗಿತ್ತಿಯರು ಅಂತಲೂ ಕರಿಬೋದು, ತಾಯಿ ಮಗಳಲ್ಲ, ಪಕ್ಕದ ಮನೆಯವರು ಅಂತಲೂ ಕರಿಬೋದು. ಇನ್ನೊಂದು, ನೀವು ಪಕ್ಕದ ಮನೆ ಅನ್ನೋ ಕಾನ್ಸೆಪ್ಟ್ ತೊಗೊಂಬಿಟ್ರೆ ನೀವು ಜಗತ್ತಲ್ಲಿ ಎಲ್ಲೇ ಹೋಗಿ ಒಂದು ಮನೆಗೆ 3 ಕಡೆ ಅಕ್ಕಪಕ್ಕ ಇರುತ್ತೆ, ಎಡಗಡೆ ಬಲಗಡೆ ಹಿಂಭಾಗ ಮುಂಭಾಗ, 4 ಜನನೂ ಸೈ ಅನ್ನೋರು ಯಾವ ಮನೆಯೂ ಇಲ್ಲ. ಯಾರಾದರೂ ಒಬ್ಬರ ಜೊತೆ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗಿರುತ್ತೆ. ಅದೇ ಥರ ಈ ತಮಿಳ್ ಜೊತೆ ನಮ್ದು ಆಗ್ತಾ ಇರೋದು. ಸರ್, ಹಾಗಾದ್ರೆ ತಿಳಿಸ್ಕೊಡಿ, ಕನ್ನಡಿಗರ ಜವಾಬ್ದಾರಿ ಹೇಗಿರಬೇಕು ಇಂಥ ಟೀಕೆ ಟಿಪ್ಪಣಿಗಳು ಬಂದ ಸಂದರ್ಭದಲ್ಲಿ? ಕನ್ನಡಿಗರು ದಯವಿಟ್ಟು ಅವರ ಇತಿಹಾಸವನ್ನು ಅವ್ರು ತಿಳ್ಕೊಬೇಕು. ಆಮೇಲೆ ಮನೆಗಳಲ್ಲಿ ಅವ್ರ ಮಕ್ಕಳಿಗೆ ಕನ್ನಡದ ಬಗ್ಗೆ ಹೇಳ್ಕೊಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಈ ಕನ್ನಡ ಸಿನಿಮಾ ನಟರುಗಳ ಹೆಣ್ಮಕ್ಳುಗಳು ಆಡೋದು ನೋಡಿದ್ರೆ ಅವು ಏಲಿಯನ್ಸ್ಗಳ ಥರ ಕಾಣ್ತವೆ. ನಮ್ಮ ಅಪ್ಪನಿಗೆ ಏನೋ ಇವ್ರ ಅಪ್ಪನಿಗೆ ಏನು ಸಿಗಬೇಕಿತ್ತು, ಆಸ್ಕರ್ ಸಿಗಬೇಕಿತ್ತ, ಹಂಗೆ ಆ್ಯಕ್ಟ್ ಮಾಡಿಲ್ಲ. ಆಮೇಲೆ ಅವ್ರ ಮಕ್ಕಳೆಲ್ಲ ವಿಚಿತ್ರವಾಗಿ ಇಂಗ್ಲೀಷಲ್ಲಿ ನುಲಿತವೆ, ಕನ್ನಡದಲ್ಲಿ ಮಾತಾಡೋಲ್ಲ. ಅವರ ಅಪ್ಪ ಬೆಳೆದು ಬಂದಿರೋದೇ ಕನ್ನಡದ ಅನ್ನ, ಕನ್ನಡದ ಗಂಜಿ, ಕನ್ನಡಿಗರ ಭಿಕ್ಷೆ ಅಂತ. ಆ ಭಿಕ್ಷಕನ ಮಕ್ಕಳು ಅವು. ಆದರೆ ಅವು ಆಡೋದು ನೋಡಿದ್ರೆ ಬರೀ ಇಂಗ್ಲೀಷ್ ಥರ ಆಡ್ತವೆ. ನಾವು ಹೇಳೋದು, ಸಿನಿಮಾ ನಟರೇ ನೀವು ಕನ್ನಡದಲ್ಲಿ ಬಾಳ್ತಾ ಇದ್ದೀರಲ್ವ, ನಿಮ್ಮ ಮಕ್ಳಿಗೆ ಕನ್ನಡ ಕಲಿಸಿ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕನ್ನಡಿಗರ ಜವಾಬ್ದಾರಿ ಅನ್ನೋದು ಯಾವ ಮಟ್ಟಿಗಿರಬೇಕು, ಇಂಥ ಟೀಕೆ ಟಿಪ್ಪಣಿಗಳು ಬಂದಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು. ಒಂದು ತಮಿಳುನಾಡು ಅಂತ ಸಂದರ್ಭದಲ್ಲಿ ಇಂಥ ಧೋರಣೆಗಳಿದ್ದಾಗ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥ ಸೂಕ್ಷ್ಮ ವಿಚಾರವನ್ನು ಅರ್ಥಪೂರ್ಣವಾಗಿ ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ನನಗೂ ಅಷ್ಟೇ, ನಾನು ತಿಳ್ಕೊಂಡೋ 4 ವಿಷಯನ ಜನಗಳಿಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಜಿ ಕನ್ನಡ ಟಿ ವಿಯವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ಇತಿಹಾಸಜ್ಞ ಆಗಿರುವಂಥ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಭಾಗಿಯಾಗಿದ್ದರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಇತಿಹಾಸ ಇರ್ಬೋದು, ಜೊತೆಗೆ ಈ ಒಂದು ಟೀಕೆ ಟಿಪ್ಪಣಿ ಬಂದ ಸಂದರ್ಭದಲ್ಲಿ ಕನ್ನಡವನ್ನು ಕಡಿಮೆ ಅಂತ ಹೇಳಿದ ಸಂದರ್ಭದಲ್ಲಿ ಕನ್ನಡಿಗರ ಜವಾಬ್ದಾರಿ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಸರ್ಕಾರದ ಜವಾಬ್ದಾರಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಜಿ ಮುಖಾಮುಖಿಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.